ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರೀ ಕೊಡಿಲ್. ಶ್ರೀ ನೀವು ನಿಜವಾಗ್ಲೂ ಓಕೆನಾ? ಹಾಸ್ಪಿಟಲ್ಗೆ ಹೋಗೋಣವಾ? ಏನಾಯ್ತು ನಾನು ಹೇಳ್ತಿದ್ದೆ ಮಿಸ್. ಈಗ ನೀವು ಮೊದಲು ಪರೀಕ್ಷೆ ಬಗ್ಗೆ ಗಮನ ಕೊಡಿ. ನೀವು ಈ ಪರಿಸ್ಥಿತಿಲಿ ಕಾಲೇಜ್ ಹತ್ರ ಬರೋದು ಬೇಡ. ನಾವೊಂದು ಕೆಲಸ ಮಾಡೋಣ, ಒಂದು ರೂಮ್ ಮಾಡೋಣ. ನೀವಲ್ಲಿ ರೆಸ್ಟ್ ತಗೊಳ್ಳಿ, ನಾನು ಫ್ರೆಶ್ ಅಪ್ ಆಗಿ ಹೊರಡ್ತೀನಿ. ಸರಿ, ಹಾಗಿದ್ರೆ ನಾನು ಟ್ಯಾಕ್ಸಿ ಕರಿತೀನಿ. ಟ್ಯಾಕ್ಸಿ! ಸಹನಾ ಅವ್ರೆ, ಅಳ್ಬೇಡಿ, ನಾನು ಬಂದಿದ್ದೀನಲ್ವಾ. ನನ್ನ ಕಡೆ ತಿರುಗಿ. ಅಳ್ಬೇಡಿ. ಅಳ್ಬಾರ್ದು ಅಂತ ತಡ್ಕೋತೀವಿ, ಆದ್ರೆ ಅಳು ನಿಲ್ತಾನೆ ಇಲ್ಲ. ನೀವು ಅಳ್ತಾ ಇದ್ರು ಎಷ್ಟು ಮುದ್ದ ಕಾಣ್ತಾ ಇದ್ದೀರಾ ಗೊತ್ತಾ? ಅಲ್ಲ ಸಹನವ್ರೆ, ನೀವು ಇಷ್ಟೊಂದು ಸೆನ್ಸಿಟಿವ್ ಆದರೆ ಹೇಗೆ? ಅಮ್ಮ ನಿಮಗೆ ಸಮಾಧಾನ ಮಾಡಿದ್ರಂತಲ್ಲ, ಆದರೂ ನೀವು ಹೀಗೆ ಅಳ್ತಿದ್ರೆ ಏನು ಅರ್ಥ? ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋತಾರಾ? ಏನಾಯ್ತು? ಏನಾಯ್ತು ನನ್ನ ಹತ್ರ ಹೇಳ್ಕೊಳ್ಳಿ. ಕಾಳಿ, ಅವನಿಗೆ ನನ್ನ ನಂಬರ್ ಹೆಂಗ್ ಸಿಕ್ತು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ರೀ. ಸರಿ, ನಾನು ಯಾವತ್ತೂ ಅವನ್ತು ಫೋನಾಗ ನಾನು ಮಾತಾಡಿಲ್ಲ. ಫೋನಾಗ ಮಾತ್ರ ಅಲ್ಲ, ಅವನು ಎದುರಾಗ ಸಿಕ್ತರೂ ನಾನು ಮಾತಾಡ್ತಿರ್ಲಿಲ್ಲ. ನಾನು ಹಬ್ಬಕ್ಕೆ ಹೋದಾಗ ಆಟೆಯ ನಾನು ಅವನ್తో ಮಾತಾಡಿದ್ದು. ಸರಿ ಸರಿ ಸರಿ, ನಮ್ಮ ಮದುವೆಗಿಂತ ಮುಂಚೆ ಆ ಕಾಳಿ ನಿಮ್ಮ ಹಿಂದೆ ಬಿದ್ದಿದ್ದ. ಅವನಿಗೆ ನಿಮ್ಮನ್ನು ಮದುವೆ ಆಗೋ ಇಂಟ್ರೆಸ್ಟ್ ಇತ್ತು ಅಂತ ನಂಗೆ ಗೊತ್ತು. ರಿಲ್ಯಾಕ್ಸ್. ಅವನು ಆಗಾಗ ಮೆಸ್ತೋ ಬತ್ತಿದ್ದ. ನನ್ನ ಸ್ನೇಹ ಇಲ್ಲ ಅಂದರೆ ಅವನ್ನ ಮಾತಾಡಕ್ಕೆ ಬಿಡ್ತಿದ್ದೆ, ನಾನು ಮಾತಾಡ್ತಿರ್ಲಿಲ್ಲ. ಸಹನಾ ಅವರೇ, ಅವ್ನು ಕಾಲ್ ಮಾಡ್ದ ಅಂತ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸುಮಾ ಮತ್ತು ಪುರ್ಸಿ ವಿಷಯ ತಿಳಿಸಿದ್ದು ಒಳ್ಳೆಯದೇ ಆಯಿತು. ಇಲ್ಲಾಂದಿದ್ರೆ ನೀವು ಯಾವತ್ತೂ ಈ ವಿಷಯ ನಂಗೆ ಹೇಳ್ತಾನೆ ಇರಲಿಲ್ಲ ಅಲ್ವಾ? ಅದು ಅತ್ತೆಮ್ಮ ಅಮ್ಮ ಏನು ಅನ್ಕೊಂಡ್ರು ಅಂತ ಯೋಚನೆ ಮಾಡ್ತಿದ್ದೀರಾ? ಪಾಪ ಅಮ್ಮಂಗೂ ನೀವು ಬೇಜಾರು ಮಾಡ್ಕೊಂಡ್ರಿ ಅಂತ ಚಿಂತೆ ಅಷ್ಟೇ. ನೀವೇನು ಬೇಜಾರು ಮಾಡ್ಕೋಬೇಡಿ. ಪರಿಸ್ಥಿತಿ ಕೆಲಸ ಎಲ್ಲ ಯಾವಾಗ ಮುಗಿತೈತೆ ನಿಮಗೆ? ಇನ್ನೇನು ಒಂದೆರಡು ವಾರದಲ್ಲಿ ಮುಗ್ದೋಗುತ್ತೆ. ಯಾಕೆ? ಸುಮ್ಕೆ ಕೇಳಿದೆ. ಓ, ನಾನು ಯಾವಾಗ ನಿಮ್ಮ ಜೊತೆನೇ ಇರ್ತೀನಿ ಅಂತ ಕೇಳ್ತಾ ಇದ್ದೀರಾ? ಕೆಲಸ ಎಲ್ಲ ಮುಗಿಲಿ, ಆಮೇಲೆ ಇದೇ ಊರಲ್ಲೇ ಯಾವ್ದನ್ನ ಕಾಲೇಜ್ ಸೇರ್ಕೋತೀನಿ, ಇಲ್ಲ ನಿಮ್ಮನ್ನೇ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಸರಿನಾ? ಬಂಗಾರ, ಯೋನ್ರಿ ಕಾಲಿಗೆ ಎಣ್ಣೆ ಹಚ್ಚಿನ ಅಂದ್ಬಿಟ್ಟು ಸುಮ್ಮನೆ ಕುಂತ ಇದೆಯಲ್ಲ, ಏನಾಯ್ತು? ಅಯ್ಯಯ್ಯೋ, ಹಚ್ತೀನಿ ರೀ. ಅಯ್ಯಯ್ಯ, ಪುಟ್ಟಕ್ಕ ಕೊಟ್ಟಿದ್ದ ಎಣ್ಣೆ ಎಲ್ಲ ಖಾಲಿ ಆಗೋಗೈತೆ. ಓ ಹೌದೇ? ಪರವಾಗಿಲ್ಲ, ನಾಳಕ್ಕೆ ಅವರಿಂದ ತೋರಿಸಿದ್ರು ಆಯ್ತು. ಬ್ಯಾಡ, ಮಾಮೂಲಿಯಾಗಿ ಮೊದಲು ಎಣ್ಣೆ ಹಚ್ತಿದ್ವಲ್ಲ ಅದನ್ನೇ ತತ್ತೀನಿ. ಪುಟ್ಟಕ್ಕೆ ಕೊಟ್ಟಿರೋ ಎಣ್ಣೆ ಸಂದಾಕಿತ್ತಲ್ವಾ, ಅದನ್ನೇ ತಂದ ಮ್ಯಾಕ ಹಚ್ಕೋತೀನಿ ಬಿಡ. ಇಲ್ಲ ರೀ, ಇನ್ಮ್ಯಾಕ ಅವ್ರ ತವಿಂದ ಏನು ತರ್ಸಾಕಿಲ್ಲ. ಮಿಸ್ಸು, ನಿಮ್ಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿದ್ರೆ ನೀವು ಅಲ್ಲೇ ಹೋಗ್ಬೋದಿತ್ತು.
ನಾನು ನೋಡ್ಕೊತೀನಿ. ಶ್ರೀ, ಈ ಸ್ಥಿತಿ ನಿಮ್ಮನ್ನ ಬಿಟ್ಟು ಹೋಗೋಕ್ಕಾಗತ್ತಾ? ಎಕ್ಸ್ಕ್ಯೂಸ್ ಮೀ ಸರ್, ಹೇಳ್ರಿ ಮೇಡಮರ, ರೂಮ್ಸ್ ಅವೈಲೇಬಲ್ ಇದೆಯಾ? ಸಿಂಗಲ್ ರೂಮ್ ಬೇಕಿತ್ತೇನ್ರಿ? 2 ರೂಮು. ಸರಿ, ನೀವಿಬ್ರದ್ದು ID ಕಾರ್ಡ್ ಕೊಡ್ರಿ. ಶ್ರೀ, ನಿಮ್ಮ ಪೂರ್ತಿ ಹೆಸರು ಶ್ರೀಕಂಠೇಶ್ವರನಾ? ಅಪ್ಪನ ಹೆಸರು ಮಾದೇಗೌಡ, ಅವ್ವನ ಹೆಸರು? ಅಪ್ಪನ ಹೆಸರು ಮಾತ್ರ ಹಾಕ್ತಾರೆ. ಮೊದಲು ಈ ರೂಲ್ಸ್ ಚೇಂಜ್ ಆಗಬೇಕು. ನಿಮ್ಮ ಅವ್ವನ ಹೆಸರು ಏನು ಶ್ರೀ? ಮೇಡಮರ, ಅವ್ರ ID ಕಾರ್ಡ್ ಕೊಡ್ರಿ. ಎಲ್ಲಿ ಮಿಸ್? ವಾ, ವೋಟರ್ ಐಡಿನೂ ನಿಮ್ಮ ಮಂದನ್ ಕಿತ್ಕೊಳಕ್ಕಾಗಲಿಲ್ಲ ನೋಡಿ. ಇದು ನಮ್ಮ ಹುಡುಗಿ ಅಂದರೆ. ಸರ, 2,000 ರೂಪಾಯಿ ಅಡ್ವಾನ್ಸ್ ಕೊಡ್ರಿ. ಸಾರಿ, 3,000. ಥ್ಯಾಂಕ್ಸ್. ಶ್ರೀ, ಏನಾಯ್ತು? ಹುಷಾರು, ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.